ಮಿತ್ರರೇ ನಮಸ್ಕಾರ. ಮಿತ್ರರೇ, ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ವಿಜಯ್ ಸಾಕಷ್ಟು ಕಸರತ್ತು ಮಾಡ್ತಾ ಇದ್ದಾರೆ. ಅವರಿಗೆ ಪೂರ್ಣ ಬಹುಮತ ಬಾರದ ಕಾರಣದಿಂದಾಗಿ ಯಾರ ಜೊತೆಗೆ ಮೈತ್ರಿ ಮಾಡಿಕೊಳ್ತಾರೆ, ಯಾರು ವಿಜಯ್ಗೆ ಸಪೋರ್ಟ್ ಮಾಡ್ತಾರೆ, ಇದರ ಬಗ್ಗೆ ಸಾಕಷ್ಟು ಕುತೂಹಲಗಳಿದ್ವು. ನಾನು ಬೆಳಿಗ್ಗೆ ನಿಮಗೊಂದು ವಿಡಿಯೋ ಮಾಡಿ ಡೀಟೇಲಾಗಿ ಆ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಅಣ್ಣಾ ಡಿ ಎಂ ಕೆಯನ್ನು ಒಡೆಯುವಂತಹ ಪ್ರಯತ್ನ ಆರಂಭಗೊಂಡಿದೆ. ಅಣ್ಣಾ ಡಿ ಎಂ ಕೆಯಲ್ಲಿ ಕೆಲ ಶಾಸಕರು ವಿಜಯ್ ಪಕ್ಷಕ್ಕೆ ಶಿಫ್ಟ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಆ ರೀತಿಯ ಬೆಳವಣಿಗೆಗಳ ಬಗ್ಗೆ ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ ಅಂತ. ಮಿತ್ರರೇ, ಈ ರಾಜಕೀಯ ಬೆಳವಣಿಗೆಯ ಬಗ್ಗೆ ಸುದ್ದಿ ಆಗೋದಕ್ಕೆ ಶುರುವಾಯ್ತಲ್ಲ, ತಕ್ಷಣ ಕಾಂಗ್ರೆಸ್ ಪಕ್ಷ ಭಾರೀ ಆತುರವಾಗಿ ಹೋಗಿ ವಿಜಯ್ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸಿದೆ. ಕೇವಲ ಬೆಂಬಲ ಸೂಚಿಸಿದ್ದು ಮಾತ್ರ ಅಲ್ಲ, ಕಾಂಗ್ರೆಸ್ ಟಿವಿಕೆ ಸರ್ಕಾರದ ಭಾಗವಾಗಿ ಮುಂದಿನ 5 ವರ್ಷ ಕೆಲಸ ಮಾಡುತ್ತೆ ಅಂತ ಕಾಂಗ್ರೆಸ್ ಪಕ್ಷದ ನಾಯಕರು ಘೋಷಣೆ ಮಾಡಿದ್ದಾರೆ. ಮಿತ್ರರೇ, ಇದಿಷ್ಟೇ ಆಗಿದ್ರೆ ನಾನೇನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಬೇಕಾಗಿರಲಿಲ್ಲ. ಆದರೆ ಕಾಂಗ್ರೆಸ್ ಒಂದು ವಿಚಿತ್ರ ಕ್ಲೈಮ್ ಮಾಡ್ತಾ ಇದೆ. ಅದೇನು ಕೇಳಿದ್ರೆ, ಅವರು ವಿಜಯ್ ಜೊತೆಗೆ ಸರ್ಕಾರ ರಚನೆ ಮಾಡ್ತಾರಂತೆ. ಹಾಗಂತ ಡಿ ಎಂ ಕೆ ಮೈತ್ರಿಕೂಟವನ್ನು ಮುರಿದುಕೊಳ್ಳೋದಿಲ್ವಂತೆ. ಡಿ ಎಂ ಕೆ INDIA ಕೂಟದಲ್ಲಿ ಹಾಗೆ ಮುಂದುವರಿಯುತ್ತಂತೆ. ಆ ಮೈತ್ರಿ ಒಂದು ಭಾಗದಲ್ಲಿರುತ್ತಂತೆ, ಇನ್ನೊಂದು ಭಾಗದಲ್ಲಿ ಟಿವಿಕೆ ಜೊತೆಗೆ ಸರ್ಕಾರದಲ್ಲೂ ಕೂಡ ಭಾಗಿಯಾಗಿ ಇವರು ಮಂತ್ರಿಗಳಾಗ್ತಾರಂತೆ. ಇದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಡೆವಲಪ್ಮೆಂಟ್. ಈ ದೇಶದ ಜನರನ್ನು ಇವರು ಇನ್ನೆಷ್ಟು ದಿನ ಬುದ್ಧುಗಳು ಅಂತ ಅಂದ್ಕೊಂಡಿರ್ತಾರೋ ನನಗಂತೂ ಗೊತ್ತಿಲ್ಲ. ಇವರ ಈ ಹೇಸಿಗೆಯ ರಾಜಕಾರಣ ಈಗಾಗಲೇ ಜನರಿಗೆ ಅರ್ಥ ಆಗೋದಕ್ಕೆ ಶುರುವಾಗಿದೆ. ಇವರು ಒಂದೆರಡು ಕಡೆ ಮಾಡಿ ಅದರಲ್ಲಿ ಜಯ ಸಿಕ್ಕಿರಬಹುದು, ಆದರೆ ಎಲ್ಲ ಕಡೆ ಜಯ ಸಿಗುತ್ತೆ ಅಂತ ಅನಿಸೋದಿಲ್ಲ. ಡಿ ಎಂ ಕೆ ಈಗಾಗಲೇ ತಿರುಗಿ ಬಿದ್ದಿದೆ. ಇದು INDIA ಕೂಟದ ಮೇಲೆ ಬಹಳ ನೆಗೆಟಿವ್ ಪರಿಣಾಮ ಬೀರುವಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಮಿತ್ರರೇ, ಈ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ನಿಮಗೆ ಸ್ವಲ್ಪ ಡೀಟೇಲಾಗಿ ಮಾಹಿತಿ ಕೊಡ್ತೀನಿ. ಎರಡನೇದಾಗಿ, ವಿಜಯ್ ಏನೋ ಈಗ ಅಧಿಕಾರಕ್ಕೆ ಬರಬಹುದು, ಆದರೆ ವಿಜಯ್ ಎಷ್ಟು ದಿನ ಪಾಪ್ಯುಲಾರಿಟಿಯನ್ನು ಉಳಿಸ್ಕೊಂಡಿರ್ತಾರೆ? ಜನ ಅವರ ಬಗ್ಗೆ ಯಾಕಷ್ಟು ಭರವಸೆ ಇಟ್ಟು ಅಧಿಕಾರಕ್ಕೆ ತಂದಿದ್ದಾರೆ? ಕೊಟ್ಟ ಮಾತನ್ನ ವಿಜಯ್ ಉಳಿಸ್ಕೊಳ್ಳೋದಕ್ಕೆ ಏನಾದರೂ ಸಾಧ್ಯತೆಗಳಿದೆಯಾ? ಅದರ ಬಗ್ಗೆ ಸಹ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಬೆಳಗ್ಗೆಯಿಂದಲೂ ಕೂಡ ತಮಿಳುನಾಡು ರಾಜಕಾರಣದಲ್ಲಿ ಬಹಳ ಸ್ಫೋಟಕ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಬೆಳಗ್ಗೆ ಏನು ಸುದ್ದಿ ಬಂತು ಅಂತಂದರೆ, ಅಣ್ಣಾ ಡಿ ಎಂ ಕೆಯಲ್ಲಿ ವಿಭಜನೆ ಆಗ್ತಾ ಇದೆ. ಎಡಪ್ಪಾಡಿ ಪಳನಿಸ್ವಾಮಿಯನ್ನು ಸೈಡ್ ಲೈನ್ ಮಾಡಿಬಿಟ್ಟು CV ಷಣ್ಮುಗಂ ನೇತೃತ್ವದಲ್ಲಿ 30ರಿಂದ 35 ಶಾಸಕರು TVKಗೆ ಶಿಫ್ಟ್ ಆಗಿಬಿಡ್ತಾರೆ. ಅವರು TVKಯಲ್ಲಿ ಮರ್ಜೆ ಆಗಿಬಿಡ್ತಾರೆ ಅಂತ ರಾಷ್ಟ್ರೀಯ ಮಾಧ್ಯಮಗಳು ಸುದ್ದಿ ಪ್ರಸಾರ ಮಾಡೋದಕ್ಕೆ ಶುರು ಮಾಡಿದ್ವು. ಅದಾಗ್ತಿದ್ದ ಹಾಗೆ ಮತ್ತೊಂದು ಸುದ್ದಿ ಏನು ಪ್ರಕಟಗೊಳ್ತು ಕೇಳಿದ್ರೆ, TVKಯ ಕೆಲ ವಿಜಯ್ ಅವರ ಆಪ್ತರು ಅಣ್ಣಾ ಡಿ ಎಂ ಕೆಯ ಎಡಪ್ಪಾಡಿ ಪಳನಿಸ್ವಾಮಿಯವರನ್ನು ಭೇಟಿಯಾಗಿದ್ದಾರೆ. TVK ಮತ್ತು ಅಣ್ಣಾ ಡಿ ಎಂ ಕೆ ನಡುವೆ ಮೈತ್ರಿಯ ಮಾತುಕತೆ ನಡೀತಾ ಇದೆ. ಅಣ್ಣಾ ಡಿ ಎಂ ಕೆ ಮತ್ತು TVK ಮೈತ್ರಿ ಸರ್ಕಾರ ತಮಿಳುನಾಡಿನಲ್ಲಿ ರಚನೆ ಆಗಿಬಿಡುತ್ತೆ ಅಂತ. ಮಿತ್ರರೇ, ನಿಮಗೆ ನೆನಪಿರಲಿ, ಕಾಂಗ್ರೆಸ್ ಮೊದಲಿನಿಂದಲೂ ಕೂಡ TVKಯ ಬಾಗಿಲನ್ನು ಬಡಿತಾನೇ ಇದೆ. TVKಗೂ ಕೂಡ ಬಹಳ ಇಂಟ್ರೆಸ್ಟ್ ಇರುವಂಥದ್ದು ಕಾಂಗ್ರೆಸ್ ಬಗ್ಗೆನೇ. ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡ್ರೆ ತಮಿಳುನಾಡಿನಲ್ಲಿ ಬಹಳ ಗಟ್ಟಿಯಾದಂಥ ಮೈತ್ರಿಕೂಟ ಆಗುತ್ತೆ, ಮುಂದಿನ ತನ್ನ ರಾಜಕೀಯ ಜೀವನಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಅಂತ TVK ವಿಜಯ್ ಭಾವಿಸ್ತಾರೆ. ಯಾಕೆ ಅಂತ ನಾನು ಚಿಕ್ಕದಾಗಿ ಹೇಳ್ಬಿಡ್ತೀನಿ. ವಿಜಯ್ ತಮಿಳುನಾಡಿನಲ್ಲಿ ಎಂತಹ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ, ಅವರ ರಾಜಕೀಯ ಜೀವನದ ಸಿದ್ಧಾಂತ ಏನು? ಈಗ ಪ್ರತಿಯೊಂದು ಪಕ್ಷಕ್ಕೂ ಕೂಡ ಒಂದೊಂದು ಸಿದ್ಧಾಂತ ಇರುತ್ತೆ. BJP ಹಿಂದುತ್ವದ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತೆ, ರಾಷ್ಟ್ರೀಯತೆಯ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತೆ, ದೇಶವೇ ಸರ್ವೋಪರಿ ಅಂತ ಅವ್ರು ಹೇಳ್ತಾರೆ. ಕಾಂಗ್ರೆಸ್ನದ್ದು ಸೆಕ್ಯುಲರ್ ಪಾಲಿಟಿಕ್ಸ್. ನಮ್ಮಲ್ಲಿ ಜಾತಿ ಧರ್ಮ ಭೇದ ಇಲ್ಲ, ಎಲ್ಲರೂ ಕೂಡ ಒಂದೇ, ಜಾತಿ ಧರ್ಮದ ಆಧಾರದಲ್ಲಿ ನಾವು ರಾಜಕಾರಣ ಮಾಡೋದಿಲ್ಲ, ಹೀಗಂತ ಕಾಂಗ್ರೆಸ್ ಹೇಳೋದು ಅದು ಅವರ ಸಿದ್ಧಾಂತ. ಮಿತ್ರರೇ, ಯಾರ್ಯಾರು ಅವರವರ ಸಿದ್ಧಾಂತಕ್ಕೆ ಎಷ್ಟು ಬದ್ಧರಾಗಿದ್ದಾರೋ ನನಗಂತೂ ಗೊತ್ತಿಲ್ಲ. ಇನ್ನು ತಮಿಳುನಾಡಿನಲ್ಲಿರುವಂತಹ ಅಣ್ಣಾ ಡಿ ಎಂ ಕೆ ಆಗಿರಬಹುದು, DMK ಆಗಿರಬಹುದು, ಇವರ ಪಾಲಿಟಿಕ್ಸ್ ಏನು ಕೇಳಿದ್ರೆ ಅದು ದ್ರಾವಿಡ ಪಾಲಿಟಿಕ್ಸ್. ತಮಿಳುನಾಡಿಗೆ ಸಪರೇಟ್ ಐಡೆಂಟಿಟಿ, ಒಂದು ರೀತಿಯಲ್ಲಿ ಪ್ರತ್ಯೇಕವಾದ, ಇದನ್ನು ಹೆಚ್ಚು ಪ್ರೋತ್ಸಾಹಿಸುವಂತಹ ರಾಜಕಾರಣ ಅವರದ್ದು. ಇನ್ನೊಂದು ಕಡೆ DMK ಭಾಷಾ ರಾಜಕಾರಣವನ್ನು ಕೂಡ ಬಹಳ ಜೋರಾಗಿ ಮಾಡುತ್ತೆ. ಇದೆಲ್ಲ ತಮಿಳುನಾಡಿನಲ್ಲಿ ಆಕ್ಟಿವ್ ಆಗಿರುವಂತಹ ಪಾಲಿಟಿಕ್ಸ್. ಆದರೆ ವಿಜಯ್ ಅವರು ಯಾವ ಒಂದು ಸಿದ್ಧಾಂತವನ್ನು ಅಳವಡಿಸಿಕೊಂಡಿದ್ದಾರೆ ನೋಡೋದಾದ್ರೆ, DMK ಐಕಾನ್ ಆಗಿರುವಂತಹ ಪೆರಿಯಾರನ್ನ ತನ್ನ ಐಕಾನ್ ಆಗಿ ಇಟ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದ ನಾಯಕ ಕಾಮರಾಜ್ ಅವರನ್ನ ಕೂಡ ತನ್ನ ಐಕಾನ್ ಅಂತಾರೆ. ಮತ್ತೊಂದು ಕಡೆಯಲ್ಲಿ ಅಂಬೇಡ್ಕರ್ ಅವರನ್ನ ಕೂಡ ಐಕಾನ್ ಆಗಿ ಇಟ್ಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಎಲ್ಲದನ್ನ ಸೇರಿಸಿಕೊಂಡು ಗುಡ್ಡೆ ಹಾಕೊಂಡಿದ್ದಾರೆ. ಆದರೆ ವಿಜಯ್ ಬಾಯಲ್ಲಿ ಬರುವಂತಹದ್ದು ಕೂಡ ಸೆಕ್ಯುಲರ್ ಪಾಲಿಟಿಕ್ಸ್. ಹೀಗಾಗಿ ಕಾಂಗ್ರೆಸ್ ತನ್ನ ಜೊತೆಗೆ ಬಂದಿದ್ದೆ ಆದರೆ ಮೈನಾರಿಟಿ ವೋಟ್ಗಳು ಮುಂದಿನ ದಿನಗಳಲ್ಲಿ ನನ್ನ ಜೊತೆಗೆ ಹೆಚ್ಚಾಗಿ ನಿಂತುಕೊಳ್ಳುತ್ತೆ ಎನ್ನುವಂಥದ್ದು ವಿಜಯ್ ಅವರ ಲೆಕ್ಕಾಚಾರ. ಈಗ ಕಾಂಗ್ರೆಸ್ DMK ಜೊತೆಗಿರುವ ಕಾರಣದಿಂದಾಗಿ ಮುಸ್ಲಿಂ ವೋಟ್ಗಳು ಕಂಪ್ಲೀಟ್ ಆಗಿ DMK ಕಡೆಗೆ ಹೋಗ್ತಾ ಇತ್ತು. ಇವತ್ತು ತಮಿಳುನಾಡಿನಲ್ಲಿ ವಿಜಯ್ 35% ವೋಟ್ ಶೇರನ್ನು ಪಡೆದಿದ್ದಾರಲ್ಲ, ಅವರಿಗೆ ಮುಸ್ಲಿಂ ವೋಟ್ ತಮಿಳುನಾಡಿನಲ್ಲಿ ಬಂದಿಲ್ಲ. ಅದಕ್ಕೆ ಕಾರಣ ಏನು ಕೇಳಿದ್ರೆ, ವಿಜಯ್ ಗೆದ್ದ ಬಳಿಕ NDA ಮೈತ್ರಿಕೂಟದ ಜೊತೆಗೆ ಕೈ ಜೋಡಿಸ್ತಾರೆ, ಅವರು BJPಯ B ಟೀಮ್, ಈ ರೀತಿಯಾಗಿ ಪ್ರಚಾರ ಮಾಡಲಾಗಿತ್ತು. ಹೀಗಾಗಿ ವಿಜಯ್ಗೆ ಮುಸ್ಲಿಂ ವೋಟ್ ಬಂದಿಲ್ಲ. ಒಂದು ವೇಳೆ ಮುಸ್ಲಿಂ ವೋಟ್ಗಳು ಕೂಡ ವಿಜಯ್ಗೆ ಶಿಫ್ಟ್ ಆಗಿದ್ದೆ ಆದರೆ ಇನ್ನೊಂದು 5% ವೋಟ್ ಶೇರ್ ಜಾಸ್ತಿ ಆಗ್ತಾ ಇತ್ತು
ವಿಜಯ್ 140ರಿಂದ 150 ಸೀಟ್ಗಳನ್ನು ಗಳಿಸ್ತಾ ಇದ್ರು. ಅದಕ್ಕೆ ವಿಜಯ್ ಈಗ ಎಂತಹ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಾನು ಯಾವುದೇ ಕಮ್ಯುನಲ್ ಶಕ್ತಿಯ ಜೊತೆಗೆ ಕೈ ಜೋಡಿಸೋದಿಲ್ಲ, ಅಂದ್ರೆ NDA ಮೈತ್ರಿಕೂಟದ ಭಾಗ ಆಗೋದಿಲ್ಲ, ಈ ಸಂದೇಶವನ್ನ ಕೊಡೋದಕ್ಕೆ TVK ವಿಜಯ್ ಹೊರಟಿದ್ದಾರೆ. TVK ವಿಜಯ್ ಕೂಡ ಅಡ್ವಾನ್ಸ್ ಲೆವೆಲ್ನ ದ್ರಾವಿಡ ಪಾಲಿಟಿಕ್ಸ್ ಅನ್ನೇ ಮುಂದುವರಿಸ್ತಾ ಇರೋದು. ಈ ಹೊಸ ಸಿದ್ಧಾಂತ ಅಂತೆಲ್ಲ ಕೆಲವರು ಹೇಳ್ತಾರೆ, ಅದೆಲ್ಲ ಮಣ್ಣು ಮಸಿ ಏನೂ ಇಲ್ಲ, ಅವರದ್ದು ಕೂಡ ದ್ರಾವಿಡ ಪಾಲಿಟಿಕ್ಸೇ. ಈಗ ಕಾಂಗ್ರೆಸ್ ಜೊತೆಗೆ ಸೇರ್ಕೊಂಡು ಸರ್ಕಾರ ರಚನೆ ಮಾಡಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಜೊತೆಗೆ ಗಟ್ಟಿಯಾಗಿರುವಂತಹ ಒಂದು ವೋಟ್ ಬ್ಯಾಂಕ್ ಏನಿದೆ ಅದು ನನ್ನ ಜೊತೆಗೆ ಬರುತ್ತೆ. ಆಗ ನಾನು ಈಸಿಯಾಗಿ ತಮಿಳುನಾಡಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸೀಟ್ಗಳನ್ನು ಗಳಿಸಬಹುದು ಅಂತ ವಿಜಯ್ ಲೆಕ್ಕಾಚಾರ ಹಾಕಿದ್ದಾರೆ. ಅದಕ್ಕೋಸ್ಕರವಾಗಿ ಚುನಾವಣೆ ಗೆಲ್ತಿದ್ದ ಹಾಗೆ ವಿಜಯ್ ಅವರ ತಂದೆ ಏನು ಘೋಷಣೆ ಮಾಡ್ತಾರೆ, ಕಾಂಗ್ರೆಸ್ ನಮಗೆ ಬೆಂಬಲ ಕೊಟ್ಟರೆ ನಮಗೆ ಸಂತೋಷ, ನಾವು ಅವರ ಬೆಂಬಲವನ್ನ ಕೇಳ್ತೀವಿ, ಹೀಗೆಲ್ಲ ಅವ್ರು ಹೇಳಿದ್ರು. ವಿಜಯ್ ಕೂಡ ಕಾಂಗ್ರೆಸ್ನ ಕದವನ್ನ ಪದೇ ಪದೇ ತಟ್ಟಿದ್ದಾರೆ. ನಿಮಗೆ ಗೊತ್ತೇ ಇದೆ, ಕಾಂಗ್ರೆಸ್ ಪರಾವಲಂಬಿ ಜೀವಿ. ಅವರು ಯಾವತ್ತೂ ಕೂಡ ಇಂತಹ ಅವಕಾಶಕ್ಕೋಸ್ಕರವಾಗಿ ಕಾಯ್ತಾ ಇರ್ತಾರೆ. ಎಲ್ಲೇನು ಲಾಭ ಆಗುತ್ತೆ, ಎಲ್ಲಿ ನಾವು ಸರ್ಕಾರದ ಭಾಗ ಆಗಿರಬಹುದು, ಇದನ್ನು ನೋಡ್ತಾ ಇರ್ತಾರೆ. ಈಗ ಇಡೀ ದೇಶದ ಮ್ಯಾಪನ್ನು ತೋರಿಸುವಂತಹ ಸಂದರ್ಭದಲ್ಲಿ ವಿಜಯ್ ಜೊತೆಗೆ ಕಾಂಗ್ರೆಸ್ ಸೇರಿಕೊಂಡು ಸರ್ಕಾರದ ಭಾಗ ಆಗಿದ್ರೆ ಅದಷ್ಟು ಪ್ರದೇಶವನ್ನು ಕೂಡ ಕಾಂಗ್ರೆಸ್ನ ಇನ್ಫ್ಲೂಯೆನ್ಸ್ ಇರುವಂತಹ ಪ್ರದೇಶವನ್ನಾಗಿ ತೋರಿಸ್ತಾರೆ ತಾನೆ. ಕಾಂಗ್ರೆಸ್ಗೆ ಅಷ್ಟು ಸಾಕು. ಜೊತೆಗೆ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಕಾಮರಾಜ್ ಆದ ಬಳಿಕ ಯಾವತ್ತೂ ಕೂಡ ಅಧಿಕಾರದ ರುಚಿಯನ್ನೇ ನೋಡಿಲ್ಲ. ಕಾಂಗ್ರೆಸ್ ಅನ್ನು ತಮಿಳುನಾಡಿನವರು ಬದಿಗೆ ಸರಸಾಗಿತ್ತು. ಅವರು DMK ಜೊತೆಗಿರಲಿ, ಯಾರ ಜೊತೆಗೆ ಮೈತ್ರಿ ಮಾಡಿಕೊಂಡ್ರೂ ಕೂಡ ಅವ್ರು ಯಾವತ್ತೂ ಕೂಡ ಸರ್ಕಾರದ ಭಾಗವಾಗಿ ಕಾಂಗ್ರೆಸ್ ಅನ್ನು ಕನ್ಸಿಡರೇ ಮಾಡಿರಲಿಲ್ಲ. ಇವರಿಗೊಂದು ಸಣ್ಣ ಮಂತ್ರಿಗಿರಿಯನ್ನು ಕೂಡ ಕೊಟ್ಟಿರಲಿಲ್ಲ. ಈಗ ಕಾಂಗ್ರೆಸ್ ಜೊತೆಗೆ ಏನಾದರೂ ಕೈ ಜೋಡಿಸಿದ್ದೆ ಆದರೆ ಮಂತ್ರಿಗಿರಿ ಸಿಗುತ್ತೆ. 50-60 ವರ್ಷಗಳ ಬಳಿಕ ಕಾಂಗ್ರೆಸ್ ತಮಿಳುನಾಡಿನಲ್ಲಿ ಒಂದು ಮಂತ್ರಿಗಿರಿಯ ರುಚಿಯನ್ನು ನೋಡಬಹುದಲ್ವಾ? ಈ ಲೆಕ್ಕಾಚಾರವೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದೆ. ಹೀಗಾಗಿ ಯಾವಾಗ ಅಣ್ಣಾ DMK ಮತ್ತು TVK ಕೈ ಜೋಡಿಸ್ತಾರೆ ಎನ್ನುವಂತಹ ಮಾತು ಕೇಳಿಬರುತ್ತೋ ತಕ್ಷಣವಾಗಿ ಕಾಂಗ್ರೆಸ್ನ ನಾಯಕರು ಆತುರವಾಗಿ ಬಂದು TVKಗೆ ಬೆಂಬಲ ಘೋಷಿಸಿದ್ದಾರೆ. TVK ವಿಜಯ್ ಅವರ ನಿವಾಸಕ್ಕೆ ಬಂದುಬಿಟ್ಟು ನಮ್ಮ ಸಂಪೂರ್ಣ ಬೆಂಬಲ ನಿಮ್ಮ ಜೊತೆಗಿರುತ್ತೆ, ನಾವು ಕೂಡ ಸರ್ಕಾರದ ಭಾಗ ಆಗಿರ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಅದಾಗ್ತಿದ್ದ ಹಾಗೆ TVK ವಿಜಯ್ ನೇರವಾಗಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಫೋನ್ನಲ್ಲೂ ಕೂಡ ಮಾತನಾಡಿದರಂತೆ. ತನ್ನ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅವರಿಗೆ ಆಹ್ವಾನವನ್ನು ಕೂಡ ಕೊಟ್ಟಿದ್ದಾರಂತೆ. ಈ ಬೆಳವಣಿಗೆ ಆದ ಬಳಿಕ ನೇರವಾಗಿ TVK ವಿಜಯ್ ಅವರು ರಾಜಭವನಕ್ಕೆ ಬಂದಿದ್ದಾರೆ. ರಾಜಭವನದಲ್ಲಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ. ಈಗ ಕಾಂಗ್ರೆಸ್ನ 5 ಮಂದಿ MLAಗಳು TVKಗೆ ಬೆಂಬಲ ಕೊಟ್ಟರೂ ಕೂಡ ಸರ್ಕಾರ ರಚನೆಗೆ ಅದು ಸಾಕಾಗೋದಿಲ್ಲ. TVK ಬಳಿಯಲ್ಲಿರುವಂತಹದ್ದು 107 ಸದಸ್ಯ ಬಲ ಮಾತ್ರ. ಅದಕ್ಕೋಸ್ಕರವಾಗಿ ಕಾಂಗ್ರೆಸ್ ಈಗ ಲೆಫ್ಟ್ನ 4 ಮಂದಿ ಇದ್ದಾರಲ್ಲ, ಎಡಪಕ್ಷಗಳ 4 ಜನ ಸದಸ್ಯರು, ಅವರನ್ನು ಕೂಡ ಸೆಳೆಯೋದಕ್ಕೆ ಮುಂದಾಗಿದ್ದಾರೆ. VCK ಕೂಡ 2 ಸದಸ್ಯ ಬಲವನ್ನು ಹೊಂದಿದೆ, ಅವರನ್ನೂ ಕೂಡ ತನ್ನ ಜೊತೆಗೆ ಕರೆದುಕೊಳ್ಳೋದಕ್ಕೆ ಯತ್ನ ಮಾಡ್ತಾ ಇದೆ. ಮತ್ತು DMDK ಬಳಿಯಲ್ಲಿ 1 ಸದಸ್ಯ ಬಲ ಇದೆ, ಅದನ್ನೂ ಕೂಡ TVK ಸರ್ಕಾರದಲ್ಲಿ ಸೇರಿಸಿಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಇದರಿಂದ ಏನಪ್ಪ ಲಾಭ ಅಂತಂದರೆ ಇವರೆಲ್ಲರಿಗೂ ಕೂಡ ಒಂದು ಮಂತ್ರಿ ಆಗುವಂತಹ ಭಾಗ್ಯ ಸಿಗುತ್ತೆ. ವಿಜಯ್ಗೆ ಒಟ್ಟು 119ರಿಂದ 120 ಕ್ಷೇತ್ರಗಳ ಬಲ ಸಿಗುತ್ತೆ, ಸಾಕು ಅಷ್ಟು ಸರ್ಕಾರ ನಡೆಸೋದಕ್ಕೆ. ಯಾಕೆ ಅಂತಂದರೆ ಇವತ್ತು ತಮಿಳುನಾಡಿನ ರಾಜಕೀಯ ಚಿತ್ರಣದಲ್ಲಿ ಒಂದು ದೊಡ್ಡ ಬಹುಮತದ ಅವಶ್ಯಕತೆ ಇಲ್ಲ. DMK ಆಗಲಿ ಅಥವಾ ಅಣ್ಣಾ DMK ಆಗಲಿ ಸರ್ಕಾರವನ್ನು ಅಸ್ಥಿರಗೊಳಿಸ್ತಾರೆ ಎನ್ನುವಂಥ ಭಯ TVKಗಷ್ಟಾಗಿಲ್ಲ. ಆದರೆ ಈ ಸರ್ಕಾರ ಸುಸೂತ್ರವಾಗಿ 5 ವರ್ಷಗಳ ಕಾಲ ಪೂರೈಸುತ್ತೆ ಹೇಳೋದಕ್ಕೆ ಸಾಧ್ಯ ಇಲ್ಲ. 2029 ಲೋಕಸಭಾ ಚುನಾವಣೆವರೆಗೂ ಕೂಡ ಕಂಟಿನ್ಯೂ ಆಗಬಹುದೇನೋ, ಆ ರೀತಿಯ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಮಿತ್ರರೇ, ಇದೆಲ್ಲ ತಮಿಳುನಾಡಿನ ಪಾಲಿಟಿಕ್ಸ್ ಬಿಟ್ಟಾಕಿ. ಕಾಂಗ್ರೆಸ್ನ ಈ ತೀರ್ಮಾನದಿಂದಾಗಿ ರಾಷ್ಟ್ರ ರಾಜಕಾರಣದ ಮೇಲೆ ಏನು ಪರಿಣಾಮ ಆಗುತ್ತೆ, ಅದು ಬಹಳ ಮುಖ್ಯವಾದಂಥ ವಿಚಾರ. ಕಾಂಗ್ರೆಸ್ನ ನಾಯಕ ಪ್ರವೀಣ್ ಚಕ್ರವರ್ತಿ TVKಗೆ ಬೆಂಬಲ ಘೋಷಿಸಿದ ತಕ್ಷಣ ಮಾಧ್ಯಮಗಳು ಒಂದು ಪ್ರಶ್ನೆ ಕೇಳ್ತವೆ. ಈಗಾಗಲೇ DMK ನಿಮ್ಮ ವಿರುದ್ಧ ಹರಿಹಾಯ್ದಿದೆ, ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಅವರು ಆರೋಪ ಮಾಡಿದ್ದಾರೆ. ಅವರು ಈ ಮೈತ್ರಿಯನ್ನು ಒಪ್ಕೊಳ್ಳೋದಿಲ್ಲ, ನೀವಿದಕ್ಕೇನು ಹೇಳ್ತೀರಿ? INDIA ಕೂಟಕ್ಕೆ ಇದೇನು ತೊಂದರೆ ಆಗೋದಿಲ್ವಾ ಅಂತ. ಅದಕ್ಕೆ ಪ್ರವೀಣ್ ಚಕ್ರವರ್ತಿ ಹೇಳ್ತಾರೆ, INDIA ಕೂಟಕ್ಕೆ ಇದರಿಂದ ಏನೂ ತೊಂದರೆ ಆಗೋದಿಲ್ಲ, ನಾವು DMK ಜೊತೆಗೂ ಕೂಡ ಇದ್ದೀವಿ. ತಮಿಳುನಾಡಿನಲ್ಲಿ ಕಮ್ಯುನಲ್ ಶಕ್ತಿಗಳು ಸರ್ಕಾರದಲ್ಲಿ ಭಾಗಿಯಾಗಬಾರದು, ಆ ಉದ್ದೇಶದಿಂದಾಗಿ, ಅಂದರೆ NDA ಜೊತೆಗೆ TVK ಹೋಗಬಾರದು, ಆ ಉದ್ದೇಶದಿಂದಾಗಿ ನಾವು ಈ ತೀರ್ಮಾನ ಕೈಗೊಂಡಿದ್ದೀವಿ ಅಂತ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಮಿತ್ರರೇ, ಕಾಂಗ್ರೆಸ್ಗೆ ಅಷ್ಟೊಂದು ಸೈದ್ಧಾಂತಿಕ ಬದ್ಧತೆ ಇದ್ದಿದ್ದೇ ಆಗಿದ್ರೆ ಅವರು ಬಾಹ್ಯ ಬೆಂಬಲ ಕೊಡ್ತಾ ಇದ್ರು. ಅದ್ಯಾಕೆ ಅವರು ಸರ್ಕಾರದ ಭಾಗ ಆಗ್ತಾ ಇದ್ದಾರೆ, ಮಂತ್ರಿಗಿರಿಯನ್ನ ಯಾಕೆ ತೆಗೆದುಕೊಳ್ತಾ ಇದ್ದಾರೆ? ಇದು ನಂಬರ್ 1 ಪ್ರಶ್ನೆ. ಎರಡನೆಯ ವಿಚಾರ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಕಡೆ ಕಾಂಗ್ರೆಸ್ DMK ಜೊತೆಗೂ ಇರುತ್ತೆ, ಇನ್ನೊಂದು ಕಡೆ TVK ಜೊತೆಗೂ ಇರುತ್ತೆ, ಅವರು ಸರ್ಕಾರದ ಭಾಗ ಆಗಿರ್ತಾರೆ. ನಿಮಗೆ ನೆನಪಿರಲಿ, ತಮಿಳುನಾಡಿನಲ್ಲಿ ಅಧಿಕೃತ ವಿರೋಧ ಪಕ್ಷ ಅಣ್ಣಾ DMK ಅಲ್ಲ, DMK. ಹೀಗಿರುವಾಗ ಕಾಂಗ್ರೆಸ್ ಜನರಿಗೆ ಏನು ಸಂದೇಶ ಕೊಡ್ತಾ ಇದೆ? ಒಂದು ಕಡೆ ವಿಪಕ್ಷದ ಜೊತೆಗೆ ದೋಸ್ತಿ, ಇನ್ನೊಂದು ಕಡೆ ಸರ್ಕಾರದ ಭಾಗವಾಗಿ ಆಡಳಿತ ಪಕ್ಷದ ಜೊತೆಗಿದ್ದಾರೆ. ಇಲ್ಲಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ, ಇದು ಕಾಂಗ್ರೆಸ್ನ ಇವತ್ತಿನ ದಯನೀಯ ಸ್ಥಿತಿ. ಸರಿ, ಈಗೇನೋ ಹೇಗೋ ನಡೆದು ಹೋಗ್ಬಿಡುತ್ತಪ್ಪ. 2029 ಲೋಕಸಭಾ ಚುನಾವಣೆ ಬರುತ್ತಲ್ಲ, ಆಗ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಏನು ಸ್ಟ್ಯಾಂಡನ್ನು ತೆಗೆದುಕೊಳ್ಳುತ್ತೆ? ಇವರು DMK ಜೊತೆಗೆ ಸೀಟ್ ಶೇರ್ ಮಾಡ್ಕೊಳ್ತಾರೋ ಅಥವಾ TVK ಜೊತೆಗೆ ಸೀಟ್ ಶೇರ್ ಮಾಡ್ಕೊಳ್ತಾರೋ? ಇಲ್ಲ DMK ಇಂದ ಒಂದು 4 ಸೀಟು, ಇತ್ತ ಕಡೆಯಲ್ಲಿ TVK ಇಂದಲೂ ಒಂದು 4 ಸೀಟು ಪಡೆದು ಚುನಾವಣೆಯನ್ನು ಎದುರಿಸ್ತಾರೋ? TVK DMK ಯಾವತ್ತೂ ಮೈತ್ರಿ ಆಗಲ್ಲ, ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿ.
ಕಾಂಗ್ರೆಸ್ ಆ ಹೊಲಸು ರಾಜಕಾರಣವನ್ನ ಕೂಡ ಮಾಡಿದೆ. ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿ ಆಗಿದ್ದು ಆಡಳಿತಾರೂಢ ಪಕ್ಷದ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ. ಆದರೆ DMK ಹಾಗೆ ಮಾಡೋದಕ್ಕೆ ರೆಡಿ ಇಲ್ಲ. ಯಾಕೆಂದ್ರೆ ಹಾಗೊಂದು ಮೈತ್ರಿ ಮಾಡಿಕೊಂಡು ಚುನಾವಣೆ ಎದುರಿಸಿದ್ದೇ ಆದ್ರೆ DMKಯ ರಾಜಕೀಯ ಭವಿಷ್ಯವೇ ಎಂಡ್ ಆಗಿಬಿಡುತ್ತೆ. ಹೀಗಾಗಿ INDIA ಕೂಟ ಇದೆಯಲ್ಲ, ಈಗ ತಮಿಳುನಾಡಿನಲ್ಲಿ ಛಿದ್ರ ಆಗುವಂತಹ ಹಂತಕ್ಕೆ ಬಂದು ನಿಂತಿದೆ. DMK ಇದು ಯಾವುದನ್ನು ಕೂಡ ಇಷ್ಟಪಡ್ತಾ ಇಲ್ಲ. ಕಾಂಗ್ರೆಸ್ ತನ್ನ ಮೈತ್ರಿಕೂಟವನ್ನು ಬಿಟ್ಟು ಹೋಗೋದನ್ನ ಅವರು ಬೆನ್ನಿಗೆ ಚೂರಿ ಹಾಕ್ತಾ ಇದ್ದಾರೆ ಅಂತ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಈ ರೀತಿಯ ಹೊಲಸು ರಾಜಕಾರಣವನ್ನ ಈಗಾಗಲೇ ಅನೇಕ ಕಡೆಗಳಲ್ಲಿ ಮಾಡಿ ಪೆಟ್ಟು ತಿಂದಿದೆ. ದೆಹಲಿಯಲ್ಲಿ ಆಮ್ ಆದ್ಮಿ ಜೊತೆಗೆ ಮೈತ್ರಿ ಮಾಡಿಕೊಂಡ್ರು, ಸೀಟ್ ಶೇರ್ ಮಾಡಿಕೊಂಡು ಲೋಕಸಭಾ ಚುನಾವಣೆಯನ್ನು ಎದುರಿಸಿದ್ರು. ಅದೇ ಪಂಜಾಬ್ನಲ್ಲಿ ಪರಸ್ಪರ ವಿರುದ್ಧವಾಗಿ ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ಬಡಿದಾಡಿಕೊಂಡ್ರು. ಕೇರಳದ ಕತೆ ಏನು? ಎಡಪಕ್ಷಗಳು INDIA ಕೂಟದ ಭಾಗ, ಆದರೆ ಕೇರಳದಲ್ಲಿ ತದ್ವಿರುದ್ಧವಾಗಿ ರಾಜಕೀಯ ಮಾಡಿ ಪರಸ್ಪರ ಚುನಾವಣೆಯನ್ನು ಎದುರಿಸ್ತಾರೆ. ಗೆದ್ದ ಮೇಲೆ ಒಟ್ಟಿಗೆ ಹೋಗಿ ಲೋಕಸಭೆಯಲ್ಲಿ ಕೂತ್ಕೊಳ್ತಾರೆ. ಬಂಗಾಳದಲ್ಲಿ ಮತದಾನ ನಡೆಯುವಂತಹ ದಿನ ರಾಹುಲ್ ಗಾಂಧಿ ವಿಡಿಯೋ ರಿಲೀಸ್ ಮಾಡಿ ಹೇಳ್ತಾರೆ, ಮಮತಾ ಬ್ಯಾನರ್ಜಿ ಕರಪ್ಟ್, ಅವರು ವಿಪರೀತ ಓಲೈಕೆಯ ರಾಜಕಾರಣ ಮಾಡಿದ್ರಿಂದಾಗಿ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದೆ, ಬಿಜೆಪಿಗೆ ಬಂಗಾಳದ ಬಾಗಿಲನ್ನು ತೆರೆದಿದ್ದಾರೆ ಹೀಗಂತ ಹೇಳ್ತಾರೆ. ಬಂಗಾಳದ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನ ಹಾಕುತ್ತೆ, ಪ್ರಚಾರ ಮಾಡುತ್ತೆ. ಮಮತಾ ಬ್ಯಾನರ್ಜಿ ಅವರಿಗೆ ಹೋಗ್ತಾ ಇದ್ದಂತಹ ಮೈನಾರಿಟಿ ವೋಟ್ ಅನ್ನ ಒಡೆಯುತ್ತೆ. ಚುನಾವಣಾ ರಿಸಲ್ಟ್ ಬರ್ತಿದ್ದ ಹಾಗೆ, ಅಂದ್ರೆ ಬಿಜೆಪಿ ಗೆಲ್ತಿದ್ದ ಹಾಗೆ ರಾಹುಲ್ ಗಾಂಧಿ ಮಮತಾ ಬ್ಯಾನರ್ಜಿ ಅವರಿಗೆ ಪೂರ್ಣ ಬೆಂಬಲ ಘೋಷಿಸ್ತಾರೆ. ಅಲ್ಲಿ ವೋಟ್ ಚೋರಿಯಾಗಿದೆ, ವೋಟ್ ಲೂಟಿಯಾಗಿದೆ, ಮಮತಾ ಬ್ಯಾನರ್ಜಿ ಗೆಲ್ಲಬೇಕಾಗಿತ್ತು ಅಂತ ಘೋಷಣೆ ಮಾಡ್ತಾರೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಈ ದೇಶದ ಜನ ಬಹಳ ಜಾಗೃತರಾಗಿದ್ದಾರೆ. ಮೊದಲಿನಷ್ಟು ದಡ್ಡರಂತೂ ಅಲ್ಲ. ಈಗ ಯಾವುದೋ ಒಂದು ಚುನಾವಣೆಯಲ್ಲಿ ತಪ್ಪು ಮಾಡಿದ್ದಾರೆ ಅಂತಂದ್ರೆ ಅದು ಜನರಿಗೆ ಅರ್ಥ ಆಗೋದಕ್ಕೆ ಇನ್ನೂ 4 ಚುನಾವಣೆ ಬೇಕಾಗೋದಿಲ್ಲ. ಆ ಫಲಿತಾಂಶದ ದಿನದ ಸಂಜೆಯೇ ಅರ್ಥ ಮಾಡ್ಕೊಂಡಿರ್ತಾರೆ. ಮುಂದಿನ ಚುನಾವಣೆಗಾಗಿ ಕಾಯ್ತಾ ಇರ್ತಾರೆ, ಇವ್ರಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ. ಈ ಎಲ್ಲ ಬೆಳವಣಿಗೆಯನ್ನು ನೋಡಿ ಬಿಜೆಪಿಯ ವಕ್ತಾರನಾಗಿರುವಂತಹ ಸಂವಿತ್ ಪಾತ್ರ ಒಂದು ಹೇಳಿಕೆ ಕೊಟ್ಟಿದ್ದಾರೆ. INDIA ಕೂಟ ಆದಷ್ಟು ಶೀಘ್ರವಾಗಿ, ಅಂದ್ರೆ ಕೆಲವೇ ವಾರದಲ್ಲಿ ಒಡೆದು ಹೋಗ್ಬಿಡುತ್ತೆ, INDIA ಕೂಟದ ಅಸ್ತಿತ್ವವೇ ಇರೋದಿಲ್ಲ ಅಂತ ಅವರೊಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯದ ಕಾಂಗ್ರೆಸ್ ನಡೆಯನ್ನು ನೋಡಿದ್ರೂ ಕೂಡ ಹಾಗೆ ಅನ್ನಿಸ್ತಾ ಇದೆ. ಮಿತ್ರರೇ, ಇದೆಲ್ಲದರ ನಡುವೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದೇನು ಕೇಳಿದ್ರೆ, ವಿಜಯ್ ಹೇಗೆ ಗೆದ್ರು? ಒಬ್ಬ ಸಿನಿಮಾ ನಟನಾಗಿ ಅನಂತರದಲ್ಲಿ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರು. ಸಿನಿಮಾದಲ್ಲಿ ದೊಡ್ಡ ಹೆಸರಿತ್ತು. ಆದರೆ ರಾಜಕೀಯಕ್ಕೆ ಬಂದಂತಹ ಸಂದರ್ಭದಲ್ಲಿ ತಕ್ಷಣದಲ್ಲೇ ಇಂತಹ ಮ್ಯಾಜಿಕ್ ಮಾಡಿಬಿಟ್ರಲ್ಲ. ಫಸ್ಟ್ ಡೇ ಫಸ್ಟ್ ಶೋನಲ್ಲೇ ಈ ಪರಿಯಾಗಿ ರಿಸಲ್ಟ್ ಪಡೆದುಕೊಂಡ್ರಲ್ಲ, ಅದು ಹೇಗೆ ಸಾಧ್ಯ ಆಯಿತು? ಅಂತಹ ಜಾದು ಏನು ಮಾಡಿದ್ರು? ಈ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅನೇಕರು ಅನೇಕ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಒಂದು ಸತ್ಯ ಏನು ಕೇಳಿದ್ರೆ, ತಮಿಳಿಗರಿಗೆ ಹೊಸ ಆಪ್ಷನ್ ಇರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಅಂತಹದೊಂದು ಆಪ್ಷನ್ ಸಿಕ್ತು. ಜೊತೆಗೆ ವಿಜಯ್ ಏನು ಸುಮ್ಮನೆ ಗೆದ್ದು ಬಂದಿಲ್ಲ, ಅವರು ಕೂಡ ವಿಪರೀತವಾಗಿ ಜನರಿಗೆ ಭರವಸೆ ಕೊಟ್ಟಿದ್ದಾರೆ. ಅವರು ಕೊಟ್ಟಂತಹ ಭರವಸೆಗಳ ಬಗ್ಗೆಯೂ ಕೂಡ ಜನ ನಂಬಿಕೆ ಇಟ್ಕೊಂಡಿದ್ದಾರೆ. ಆ ಭರವಸೆಗಳು ಯಾವುದೂ ಕೂಡ ಈಡೇರಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಒಂದು ವೇಳೆ ವಿಜಯ್ ಆ ಭರವಸೆಗಳನ್ನು ಈಡೇರಿಸಿದ್ರೆ, ಈಗಾಗಲೇ ತಮಿಳುನಾಡು ರಾಜ್ಯದ ಸಾಲ ಇದೆಯಲ್ಲ, ಇದು 10 ಲಕ್ಷ ಕೋಟಿಯನ್ನು ದಾಟೋಗಿದೆ. ವಿಜಯ್ ಅವಧಿ ಮುಗಿಯುವ ವೇಳೆಗೆ 25 ಲಕ್ಷ ಕೋಟಿ ಆಗಿರುತ್ತೆ. ಇವತ್ತು ಪಂಜಾಬ್ನ ಆರ್ಥಿಕ ಸ್ಥಿತಿ ಹೇಗಿದೆಯೋ ಅಥವಾ ಕೇರಳದ ಆರ್ಥಿಕ ಸ್ಥಿತಿ ಹೇಗಿದೆಯೋ ಅದೇ ಕೆಟ್ಟ ಪರಿಸ್ಥಿತಿಗೆ ತಮಿಳುನಾಡಿನ ಆರ್ಥಿಕ ಪರಿಸ್ಥಿತಿ ಬರುತ್ತೆ. ಇದನ್ನು ನಾನೇನು ಸುಮ್ಮನೆ ಹೇಳ್ತಾ ಇಲ್ಲ ಮಿತ್ರರೇ. ವಿಜಯ್ ಅಂತಹ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಪ್ರತಿಯೊಂದು ಕುಟುಂಬಕ್ಕೂ ಕೂಡ 1 ವರ್ಷದಲ್ಲಿ 6 ಗ್ಯಾಸನ್ನು ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಪ್ರತಿ ಮನೆಗೂ ಕೂಡ 200 ಯೂನಿಟ್ನಷ್ಟು ವಿದ್ಯುತ್ ಉಚಿತ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೇಗೆ ಆಶ್ವಾಸನೆ ಕೊಟ್ಟಿತ್ತೋ ಅದೇ ಆಶ್ವಾಸನೆಯನ್ನ ತಮಿಳುನಾಡಿನಲ್ಲಿ ವಿಜಯ್ ಕೊಟ್ಟಿದ್ದಾರೆ. ಇದಕ್ಕಿಂತ ಇಂಟ್ರೆಸ್ಟಿಂಗ್ ಇನ್ನೊಂದೇನು ಗೊತ್ತಾ? ತಮಿಳುನಾಡಿನಲ್ಲಿ 5 ಲಕ್ಷಕ್ಕಿಂತ ಕಡಿಮೆ ತಲಾ ಆದಾಯ ಹೊಂದಿರುವಂತಹ ಕುಟುಂಬದ ಹೆಣ್ಣು ಮಗಳು ಮದುವೆ ಆದರೆ ಆಕೆಗೆ 22 ಕ್ಯಾರೆಟ್ನ 8 ಗ್ರಾಂ ಚಿನ್ನವನ್ನ ವಿಜಯ್ ಸರ್ಕಾರ ಉಚಿತವಾಗಿ ಕೊಡುತ್ತೆ. ಜೊತೆಗೆ ಉತ್ತಮ ಗುಣಮಟ್ಟದ ರೇಷ್ಮೆ ಸೀರೆಯನ್ನು ಕೂಡ ಕೊಡುತ್ತಂತೆ. ಹಾಗೆ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಮಕ್ಕಳಿಗೆ 15,000 ರೂಪಾಯಿ ಸಹಾಯಧನ, 5 ಲಕ್ಷ ಹೊಸ ಸರ್ಕಾರಿ ಉದ್ಯೋಗ ಸೃಷ್ಟಿ, ಪದವಿ ಪಡೆದಂತಹ ನಿರುದ್ಯೋಗಿಗಳಿಗೆ ಪ್ರತಿ ತಿಂಗಳು 4,000 ಕೊಡ್ತಾರಂತೆ, ಡಿಪ್ಲೊಮಾ ಮಾಡಿದಂಥವರಿಗೆ 2,500 ಕೊಡ್ತಾರಂತೆ. ಹಾಗೆ ಹೈಯರ್ ಎಜುಕೇಷನ್ಗೆ ಹೋಗುವಂತಹ ಮಕ್ಕಳಿಗೆ 20 ಲಕ್ಷದವರೆಗೆ ಶ್ಯೂರಿಟಿ ಇಲ್ಲದೆ ಸರ್ಕಾರದಿಂದ ಸಾಲ. 5 ಎಕರೆಗಿಂತ ಕಡಿಮೆ ಕೃಷಿ ಭೂಮಿ ಹೊಂದಿದಂತಹ ರೈತರ ಸಾಲ ಇದೆಯಲ್ಲ, ಇದು ಟೋಟಲಿ ಮನ್ನಾ, ಅಂದ್ರೆ ಕಂಪ್ಲೀಟ್ ಮನ್ನಾ. ಜೊತೆಗೆ 5 ಎಕರೆಗಿಂತ ಜಾಸ್ತಿ ಇದ್ದಂತಹ ಕೃಷಿಕರ ಸಾಲವನ್ನ 50% ಮನ್ನಾ ಮಾಡ್ತಾರಂತೆ. ಹಾಗೆ ಪ್ರತಿ ಕ್ವಿಂಟಾಲ್ ಅಕ್ಕಿಗೆ 3,500 ರೂಪಾಯಿ ಹಾಗೂ ಕಬ್ಬಿಗೆ 4,500 ರೂಪಾಯಿ ಬೆಂಬಲ ಬೆಲೆ ಕೊಡ್ತಾರಂತೆ. ಹಿರಿಯ ನಾಗರಿಕರು, ವಿಧವೆಯರು, ವಿಕಲಚೇತನರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಹಾಗೆ ಸಾಮಾನ್ಯ ದರ್ಜೆಯ ಸರ್ಕಾರಿ ನೌಕರರು ಇರ್ತಾರಲ್ಲ, ಅಂದರೆ ಕಾಯಂ ಆಗಿರೋದಿಲ್ಲ, ಆದರೆ ಸರ್ಕಾರದಲ್ಲಿ 20 ವರ್ಷಕ್ಕೂ ಹೆಚ್ಚಿಗೆ ಕಾಲ ಸೇವೆ ಸಲ್ಲಿಸಿರ್ತಾರೆ. ಅಂತಹ ನೌಕರರು ರಿಟೈರ್ಡ್ ಆದರೆ ಅವರಿಗೆ 15 ಲಕ್ಷದ ನಿವೃತ್ತಿ ಪ್ರಯೋಜನವನ್ನು ಕೊಡ್ತಾರಂತೆ. ಮಿತ್ರರೇ, ವಿಜಯ್ ಅವರ ಭರವಸೆಗಳಿದಾವಲ್ಲ, ಕೇಳೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ವಾಹ್, ಅದ್ಭುತ ರಾಮರಾಜ್ಯ ಅಂತ ಅನಿಸುತ್ತೆ. ಆದರೆ ಇದನ್ನೆಲ್ಲ ಜಾರಿಗೆ ತರಬೇಕಾದ್ರೆ ನೋಟು ಪ್ರಿಂಟ್ ಮಾಡುವಂತಹ ಮಿಷಿನನ್ನು ಇಟ್ಕೊಳ್ಬೇಕೇ ಹೊರತು ಆರ್ಥಿಕತೆಯಿಂದ ಇದನ್ನೆಲ್ಲ ಸಾಧನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಇದನ್ನೆಲ್ಲ ಜಾರಿ ಮಾಡುವಂತಹ ಹುಂಬತನಕ್ಕೆ ಕೈ ಹಾಕಿದ್ದೆ ಆದರೆ ತಮಿಳುನಾಡಿನ ಆರ್ಥಿಕತೆ ಮಣ್ಣು ಪಾಲಾಗತ್ತೆ.
ಇದನ್ನ ಜಾರಿ ಮಾಡಿಲ್ಲ ಅಂತಂದ್ರೆ ವಿಜಯ್ ಅವರ ಪಾಪ್ಯುಲಾರಿಟಿ ಇದೆಯಲ್ಲ ಅದು ಮಣ್ಣು ಪಾಲಾಗತ್ತೆ. ವಿಜಯ್ ಅವರ ಅಧಿಕಾರ ಇದೇ ಫಸ್ಟ್ ಅಂಡ್ ಲಾಸ್ಟ್ ಆಗುತ್ತೆ ಮಿತ್ರರೇ. ಹೀಗಾಗಿ ಈ ಸರ್ಕಾರ ಬಹಳ ಏನೋ ಚೆನ್ನಾಗಿ ನಡೆಯುತ್ತೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಅಂತಹ ಯಾವುದೇ ಭರವಸೆಗಳು ಕೂಡ ಕಾಣಿಸ್ತಾ ಇಲ್ಲ. ಜಗನ್ಮೋಹನ್ ರೆಡ್ಡಿ ಮೇಲೆ ಆಂಧ್ರ ಯಾವ ರೀತಿಯಾಗಿ ಭರವಸೆ ಇಟ್ಟು ಅಧಿಕಾರವನ್ನ ಕೊಟ್ಟಿತ್ತೋ ಅದೇ ರೀತಿಯ ಭರವಸೆಯನ್ನ ವಿಜಯ್ ಮೇಲೆ ತಮಿಳಿಗರು ಇಟ್ಕೊಂಡಿದ್ದಾರೆ. ಹೀಗಾಗಿ ವಿಜಯ್ ಕೂಡ ಜಗನ್ ಪಾರ್ಟ್ 2 ಆಗೋದ್ರಲ್ಲಿ ಡೌಟ್ ಇಲ್ಲ. ನೋಡೋಣ ಮುಂದೇನಾಗುತ್ತೆ ಅಂತ. ಇಷ್ಟು ಬೇಗನೆ ಯಾವುದೋ ಒಂದು ಅಂತಿಮ ನಿರ್ಧಾರಕ್ಕೆ ಬರೋದು ಬೇಡ, ಒಂದಷ್ಟು ದಿನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳ ಕುರಿತಾಗಿ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.